ದೇವಸ್ಥಾನದೇ ಒಂದು ಇರುತ್ತೆ ಗೈಸ್. ಇವಾಗ ನನ್ನ ಬ್ರಹ್ಮಾಸ್ತ್ರ ನಾನು ತೆಗಿಯಕ್ ಹೋಗ್ತಿದೀನಿ. ಊಟ ಮಾಡ್ಬಂದು ಬ್ಲಾಗ್ ಮಾಡ್ಕೊಂತ ಬರುವಾಗನೆ ಇಬ್ರು ವ್ಯಕ್ತಿ ನನಗೆ ಸಿಕ್ಕಿದ್ರು. ಕುಡಿಯೋದೇ ಬಿಸ್ನೆಸ್, ಹಂಗೆ ಕುಡ್ಕೊಂಡು ಹೋಗೋದೇ ಬಿಸ್ನೆಸ್. ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ನಲ್ಲಿ ಡೇ 23 ಆಗ್ತಿದೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ಏನ್ ಬಗ್ಗೆ ನೋಡಿರ್ತೀರ ಅಂದ್ರೆ ಶಿರ್ಡಿ ಬಗ್ಗೆ ನೋಡಿರ್ತೀರಿ. ಏನೇನ್ ನೋಡಿವಿ? ಶಿರ್ಡಿ ದೇವಸ್ಥಾನ, ಶಿರ್ಡಿ ಮ್ಯೂಸಿಯಂ, ಶಿರ್ಡಿ ಅನ್ನದಾನ ಇದೆಲ್ಲ ನೋಡಿವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಮೇಲೆ ಐ ಬಟನ್ ನಲ್ಲಿ ಕೊಟ್ಟಿರ್ತೀನಿ, ನೋಡಿ ಬನ್ನಿ. ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಸಪೋರ್ಟ್ ಗಾನ ಇರುತ್ತೆ. ಈಗ ನಾನು ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಿದ್ದೀನಿ. ಆ ಪ್ಲೇಸ್ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ಅದು ಏನ್ ಪ್ಲೇಸ್ ಅಂತ. ಬನ್ನಿ ಇವಾಗ ರೂಮ್ ಚೆಕ್ಔಟ್ ಮಾಡಿ ನಾವು ಹೊರಗಡೆ ಹೋಗೋಣ. ಸ್ಟ್ರೇಟ್ ಇವಾಗ ನಾವು ಶಿರ್ಡಿ ಅನ್ನದಾನಗೆ ಈಗ ಹೋಗ್ತಿರೋದು. ಅಲ್ಲಿ ಒಂದು ಒಳ್ಳೆ ಊಟ ಮಾಡ್ಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ. ನೋಡ್ಬೇಕಂದ್ರೆ ಇಲ್ಲಿ ಬಂದ್ವಿ ಇವಾಗ ರೂಮ್ ಚೆಕ್ಔಟ್ ಮಾಡಕ್ಕೆ. ಫೈನಲ್ ಆಗಿ ರೂಮ್ ಚೆಕ್ಔಟ್ ಮಾಡ್ಕೊಂಡ್ಬಿಟ್ಟಿವಿ. ದೇವಸ್ಥಾನ ಹತ್ರನೇ ಈ ರೂಮ್ ತಗೊಂಡಿವಿ. 2 ದಿನಕ್ಕೆ 800 ರೂಪಾಯಿ ತಗೊಂಡಾರೆ ನನಗೆ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ರೂಮ್ ಬಗ್ಗೆ ತೋರಿಸಿರ್ತೀನಿ. ರೂಮ್ ಚೆನ್ನಾಗಿ ಐತಾ ಇಲ್ಲ ಅಂತಗಾನ ಹೇಳಿರ್ತೀನಿ. ಇವಾಗ ಬನ್ನಿ ನಾವು ದೇವಸ್ಥಾನ ಹತ್ರನಿಂದ ನಾವು ಹೋಗೋಣ. ಏನಾನ ಶಿರ್ಡಿಗೆ ಬರ್ತೀರಾ ಅಂದ್ರೆ ತುಂಬಾ ರೊಕ್ಕನ ಉಳಿಸಬಹುದು. ನೀವು ಏನಾನ ಇಲ್ಲಿ ಲೋಕಲ್ ಊಟ ಮಾಡಕ್ಕೆ ನೀವು ಹೋಟೆಲ್ ಕಡೆ ಹೋಗ್ಬೇಡಿ. ಇಲ್ಲಿ ದೇವಸ್ಥಾನದೇ ಒಂದು ಇರುತ್ತೆ. I am agent. I am police wala. Sirdi. ओके थैंक्स. हाँ. होटल रेट्स ओनली फॉर 400 से लेके 10,000 तक रूम्स मिलता सिटी का. आपका नंबर बोल दो. मेरा नंबर 8. ओके धन्यवाद. यूट्यूबर. यस. ಇವಾಗ ನಾವು Going on my bike. ಓಕೆ ಬಾಯ್. ನೀವು ಕೇಳಿರಲ್ಲ, ಇಂಥವು ತುಂಬಾ ಬರುತ್ತೆ, ಆದ್ರೆ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೆ ಸುಮ್ನೆ ನಾನು ಏನೇ ಹೇಳ್ತಿದೀನಿ ಅದು ಕೇಳಿ. ದೇವಸ್ಥಾನಕ್ಕೆ ಬರ್ತೀರಿ, ದೇವಸ್ಥಾನ ದರ್ಶನ ಪಡಿತೀರಿ, ದೇವಸ್ಥಾನದೇ ಒಂದು ಅಂಗಡಿ ಸಿಗುತ್ತೆ. ಆ ಅಂಗಡಿ ನೀವ್ ಏನೇನ ಶಿರ್ಡಿಗೆ ಬರ್ತೀರಂದ್ರೆ ಸ್ಕ್ಯಾಮ್ ತುಂಬಾ ನಡೀತೈತೆ, ಹುಷಾರಾಗಿರಿ. ಆಲ್ಮೋಸ್ಟ್ ನಾನು ಹೇಳ್ತೀನಿ ನೋಡಿ, ಶಿರ್ಡಿಗೆ ಬಂದ್ರೆ ನಡಿಬೇಕು, ನಡೆದ್ರೇನೆ ರೊಕ್ಕ ಕಡಿಮೆ ಆಗುತ್ತೆ ನಮ್ಗೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಇಲ್ಲಿ ರೇಟ್ ತುಂಬಾ ಬಾಳ ಇದೆ. ಹೋಟೆಲ್ಸ್ ಆಗ್ಲಿ, ಯಾವ್ದಾನ ಅಂಗಡಿ ಆಗ್ಲಿ ಎಲ್ಲ ಕಾಸ್ಟ್ಲಿ ಆಗಿದೆ. ಅದೇ ನಾನು ಅಂತಿರೋದು, ಸ್ವಲ್ಪ ನಡೆದ್ರೆ ಸಾಕು, ನಿಮಗೆ 2 ರೂಪಾಯಿನಲ್ಲಿ ಟೀ ಸಿಗುತ್ತೆ, 3 ರೂಪಾಯಿನಲ್ಲಿ ಕಾಫಿ ಸಿಗುತ್ತೆ, 5 ರೂಪಾಯಿನಲ್ಲಿ 1 ಲೀಟರ್ ವಾಟರ್ ಬಾಟಲ್ ಸಿಗುತ್ತೆ. ಮತ್ತೆ ಅನ್ನದಾನ ಬೇಕಂದ್ರೆ ಅನ್ನದಾನ ಫ್ರೀ ಆಗಿ ಸಿಗುತ್ತೆ. ಆದ್ರೆ ನಡಿಬೇಕು, ನಡೆದ್ರೆ ಮಾತ್ರ ರೊಕ್ಕ ಉಳಿಸ್ಬೋದು, ಇಲ್ಲಾಂದ್ರೆ ಉಳ್ಸಕ್ ಆಗೋದಿಲ್ಲ. ನೋಡಿ ನಾ ನಿನ್ನೆ ತಿಂದಿದ್ದು ಜಾಗಕ್ಕೆ ಈಗ ಬಂದಿನಿ ನಾನು. ನಡಿಬೇಕು. ಇಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡು ನಡ್ಕೊಂತ ಹೋಗ್ತಿದ್ದೀನಲ್ಲ, ಯಾಕೆ ರೊಕ್ಕ ಉಳಿಸ್ಬೇಕು ನಾನು ಈ ಟ್ರಿಪ್ ನಲ್ಲಿ. ಅದಕ್ಕೆ ಗೈಸ್ ಸುಮಾರು 1-1.5 ಕಿಲೋಮೀಟರ್ ನಡ್ಕೊಂಡ್ ಬಂದ್ರೆ ಇಲ್ಲಿ ಅನ್ನದಾನ ಸಿಗುತ್ತೆ. ಅನ್ನದಾನದಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಿರೋದು. ಫೈನಲ್ ಆಗಿ ಅನ್ನದಾನ ಹತ್ರ ಬಂದಿವಿ. ಬನ್ನಿ ಇವಾಗ ಊಟ ಮಾಡೋಣ. ಬೆಳಿಗ್ಗಿನ ನಾಷ್ಟ ಬಂದು ಪಲಾವ್ ಹಾಕಿದ್ದಾರೆ, ಮತ್ತೆ ಕುರ್ಮಾ ಹಾಕಿದ್ದಾರೆ ನೋಡಿ. ಇನ್ನ ಮುಗ್ದಿಲ್ಲ, ಇನ್ನ ಸೆಕೆಂಡ್ ಟ್ರಿಪ್ ಬಂದು ಚಪಾತಿ ಬರುತ್ತೆ ಅಂತ ನನಗೆ ಅನಿಸ್ತಿದೆ. ರಾಜಸ್ಥಾನಲ್ಲಿ ತುಂಬಾ ಚಪಾತಿ ತಿಂತಿದಾರ ನೋಡಿ, ಅಲ್ಲಿ ಬರ್ತಿದೆ ನೋಡಿ, ಕಾಣ್ತಿದ್ದಾನ ನಿಮ್ಗೆ? ನೋಡಿ ನಾನು ಊಟ ಮಾಡ್ಕೊಂಡು ಹೊರಗಡೆ ಬರುವಾಗನೆ ದೇವಸ್ಥಾನದ ಅಂಗಡಿಯಲ್ಲಿ ನೋಡ್ಬೋದು ನೋಡಿ, ಎಲ್ಲ ರೇಟ್ ನೋಡಿ. MRP 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 25 ರೂಪಾಯಿ, 40 ರೂಪಾಯಿ. ಇಲ್ಲಿ ನೋಡ್ಕೊಂಡ್ರೆ ಕಾಫಿ ಟೀ ಮಾರಂಗಿಲ್ಲ ಏನೋ ಅನಿಸ್ತಿದೆ, ಅದಕ್ಕೆ 2 ರೂಪಾಯಿ 3 ರೂಪಾಯಿ ಕಾಣ್ತಾ ಇಲ್ಲ. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಅಂದ್ರೆ ಎಲ್ಲೋರಾ ಕೇವ್ಸ್ ಅಂತ ಒಂದು ಕೇವ್ಗೆ ಹೋಗ್ತಿದೀನಿ. ಇಲ್ಲಿಂದ ಅರೌಂಡ್ 106 ಕಿಲೋಮೀಟರ್ ಇದೆ. ಅದು ಡಿಸ್ಟಿಕ್ ಎಲ್ಲಿ ಬರುತ್ತೆ ಅಂದ್ರೆ ಛತ್ರಪತಾಜಿ ಶಂಭಾಜಿ ಮಹಾರಾಜ್ ಏನೋ ಇದೆ, 1 ನಿಮಿಷ ರೀ, ಅದೇನೋ ಗೊತ್ತಿಲ್ಲ. ಛತ್ರಪತಾಜಿ ಶಂಭಾಜಿ ನಹರ್ ಅಲ್ಲಿರೋದು ಆ ಕೇವ್. ನೋಡ್ಬೇಕು, ಅದು ತುಂಬಾ ಅದ್ಭುತವಾಗಿರುತ್ತೆ. ಅದ್ರದ್ದು ಕಲ್ಚರ್ ಮತ್ತೆ ವಿಷಯ ತುಂಬಾ ಆಚಾರ ಒಳಗೊಂಡುತ್ತೆ. ಅದಕ್ಕೆ ನಾನು ಅದು ಮಿಸ್ ಮಾಡಬಾರ್ದಂತ ಬಕೆಟ್ ಲಿಸ್ಟ್ ನಲ್ಲಿ ಹಾಕೊಂಡಿನಿ. ಬನ್ನಿ ಆ ಕೇವ್ಗೆ ಹೋಗೋಣ. ಇಲ್ಲಿಂದ ನಾನು ಸಂಜೆ ಆಗುತ್ತೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಾನು ಹೋದ್ರೆ 1 ಗಂಟೆ ರೀ. ಅದು ನಾನು ಲಿಫ್ಟ್ ಮೂಲಕ ಹೋಗ್ತಿದ್ದೀನಲ್ಲ, ಸಂಜೆ ಆಗುತ್ತೆ ನನ್ನ ಪ್ರಕಾರ.
ಅದಕ್ಕೆ ಬನ್ನಿ ಎಷ್ಟಾಗುತ್ತೋ ಅದು ನೋಡ್ಕೊಂತ ಹೋಗೋಣ. ಊಟ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂತ ಬರುವಾಗನೆ ಇಬ್ಬರು ವ್ಯಕ್ತಿ ನನಗೆ ಸಿಕ್ಕಿದ್ರು. ಅವ್ರು ನನ್ ಬಗ್ಗೆ ಕೇಳಿದ್ರು, ನಾನು ಎಲ್ಲಿ ಹೋಗ್ತಿದೀನಿ, ಏನ್ ಮಾಡ್ತಿದೀನಿ, ಹೆಂಗ್ ಹೋಗ್ತಿದೀನಿ ಅಂತ ಕೇಳಿದ ಮೇಲೆ ನಾನ್ ಬಿಡ್ತೀನಿ ಬಾ ಎಲ್ಲೋರ ಕೇವ್ಸ್ ಅಂತ ಹೇಳಿದ್ರು. ಬುಲೆಟ್ ಹಾಕೊಂಡ್ ಬರ್ತದ ನೋಡಿ, ಅವರೇ ನನಗೆ ಬಿಡಕ್ಕೆ ಇವಾಗ ಹೋಗ್ತಿದಾರದು. चलेगा ना ट्रिपल्स भैया? अरे कोई दिक्कत नहीं भाई। थैंक यू. ಇವಾಗ ನನಗೆ 6 ಕಿಲೋಮೀಟರ್ ಅನ್ನೋರು ಲಿಫ್ಟ್ ಕೊಟ್ಟಿದ್ರು. ಈ ಅನ್ನೋರ್ ಹೆಸರು ಕೇಳೋಣ ಬನ್ನಿ ಈಗ. ಅಕ್ಕ ನಮ್ಗೆ ಮೈ ನೇಮ್ ಇಸ್ ಮುಸ್ತಫಾ ಅನ್ನೋರು ಕೊಟ್ಟಿದ್ದಾರೆ. ಮತ್ತೆ ಇವಾಗ ಜ್ಯೂಸಿಗೆ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ನಮ್ಗೊಂದು ಗ್ಲಾಸ್ ಜ್ಯೂಸ್ ಕೊಡಿಸ್ತಾ ಇದಾರ. ಬನ್ನಿ ಇದು ಕುಡಿದ್ಮೇಲೆ ಮತ್ತೆ ರೈಡ್ ಶುರು ಮಾಡೋಣ ನಮ್ದು. ಎಲ್ಲೂರ ಕೇವ್ಸ್ ಸೇರಕ್ ಹೋಗ್ಬೇಡ, ಇಲ್ಲಿ ಲೋಕಲ್ ಜನರಿಗೆ ಗೊತ್ತಾಗೋದಿಲ್ಲ. ನೀನು ಬೈಜಾಪುರ್ ಅಂತ ಹೇಳು, ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ಮುಂದೆ ಬೈಜಾಪುರ್ ಅಂತ ಒಂದು ಸಿಟಿ ಇದೆ, ಅಲ್ಲಿನಿಂದ ನೀನು ಎಲ್ಲೋರ ಕೇವ್ಸ್ ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದಾರ. ಬನ್ನಿ ಕೇಳೋಣ. ಸ್ಟ್ರೇಟ್ ಇಲ್ಲ ಕೊಡ್ತಾ ಇಲ್ಲ ಅವ್ರು. ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ಗೆ ಕೇಳ್ಬೇಕು, ದೊಡ್ಡ ದೊಡ್ಡ ವೆಹಿಕಲ್ಸ್ ಗೆ. ಸ್ಮಾಲ್ ಬ್ರೇಕಿಗೆ ಬಂದಿನಿ ಈಗ. ಇವರು ನನ್ ಬಗ್ಗೆ ಏನೋ ಮಾತಾಡ್ತಿದ್ರು, ಆದ್ರೆ ಏನ್ ಮಾತಾಡ್ತಿದಾರ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇವ್ರು ಮರಾಠಿಯಿಂದ ಮಾತಾಡ್ತಿದಾರ, ಆದ್ರೆ ನನಗೆ ಚೇಡಿಸ್ತಾ ಇದಾರೆ ಮಾತ್ರ ಒಂದು ಅರ್ಥ ಆಗ್ತಿದೆ. ನೋಡಿ ಹಾಯ್ ಬೋಲ್ದೆ. ಓಕೆ ಧನ್ಯವಾದ. ನೋಡಿ 2ನೇ ಟೈಮ್ ಜ್ಯೂಸ್ ತಗೊಂತಿದೀನಿ. ಮತ್ತೆ ರೈಟ್ ಶುರುವಾಗಿದೆ. ಕುಡಿಯೋದೇ ಬಿಸ್ನೆಸ್, ಹಂಗೆ ಕುಡ್ಕೊಂಡು ಹೋಗೋದೇ ಬಿಸ್ನೆಸ್. ನೋಡಿ ಹಿಡಿಯೋದು ಹೋಗೋದು, ಹಿಡಿಯೋದು ಹೋಗೋದು, ಈ ಟ್ರಿಪ್ ನಲ್ಲಿ ಹಿಂಗೆ ಆಗೋದು. ಇನ್ನೊರು ಸುಮಾರು 30 ಕಿಲೋಮೀಟರ್ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ಇನ್ನ ಕೆಲವೇ ದೂರ ಇದೆ ನಾನು ಹೋಗೋ ಲೊಕೇಶನ್. ಇವಾಗ ದೊಡ್ಡ ಬೈಕಲ್ಲೇ ಇಟ್ಕೋಬೇಕ್ರಿ, ಚಿಕ್ಕ ಚಿಕ್ಕದಂತ ಆಗೋದಿಲ್ಲ ಅಂತ ಅನಿಸ್ತಿದೆ. ಏನ್ ನಾನು ಸರ್ಕಲ್ ನಲ್ಲಿ ಹೋಗ್ತಿದ್ದೀನಿ, ಸೈಡಾಗ ಹೋಗ್ಬೇಕು. ಇಲ್ಲೊಂದು ಟೆಂಪೋ ಲಿಫ್ಟ್ ಸಿಕ್ಕಿದೆ ನನಗೆ. भैया हम येल्लोरा केव जाना है, छोड़ेंगे सामने? सर मैं तो आगे चौपुली तक जा रहा हूँ, आधा चलेगा भैया? आओगे अंदर? ನೀರ್ ತಗೊಂಬಂದಿದ್ದಾರೆ. पानी पियो। ಆಪಲ್ ಬೆಸ್ಟ್, ಆಪಲ್ नहीं बाद में पीऊंगा मैं। ನೀರ್ ತಗೊಂಬಂದಿದ್ದಾರೆ. ಈ ಟ್ರಿಪ್ ನಲ್ಲಿ ಒಬ್ಬೊಬ್ಬರು ನನಗೆ ಒಂದೊಂದು ನೀರ್ ಕೊಡ್ತಾ ಇದಾರೆ, ಜ್ಯೂಸ್ ಕೊಡ್ತಾ ಇದಾರೆ. ಗಾಯ್ಸ್ ಇಲ್ಲಿ ಅನ್ನೋರು ನನಗೆ ಹೈವೇ ಕಡೆ ಲಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ದೊಡ್ಡ ದೊಡ್ಡ ವೆಹಿಕಲ್ಸ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಅರೌಂಡ್ 60 ಕಿಲೋಮೀಟರ್ ಇದೆ ಎಲ್ಲೋರ ಕೇವ್ಸ್ ಇಲ್ಲಿಂದ. ಬನ್ನಿ ಯಾವ್ದಾನ ಒಂದು ಲಾರಿ ಫ್ರೀ ಆಗಿ ಹೋಗ್ತಾ ಇದ್ರೆ ಅದ್ನಲ್ಲಿ ಹತ್ಕೊಂಡು ಹೋಗೋಣ. ಅಲ್ಲಿ ಒಬ್ರು ಟ್ರಕ್ ಡ್ರೈವರ್ ಅನ್ನೋರು ಬರ್ತಿದಾರ, ಅವ್ರ ತಗ ಕೇಳೋಣ ಏನಾರ ಲಿಫ್ಟ್ ಕೊಡ್ತಾರಾ ಇಲ್ಲ ಅಂತ ನೋಡೋಣ. ಬನ್ನಿ ಭಯ್ಯ आपकी गाड़ी है क्या? वो आपकी हम कन्याकुमारी से कश्मीर पैदल में लिफ्ट मांग के जा रहे हो भैया. अभी आपका गाड़ी में मेरे को लिफ्ट देगा येल्लोरा केव्स, इधर से 60 किलोमीटर से. कौन सी जगह? येल्लोरा केव्स भैया, इधर से 60 किलोमीटर स्ट्रेट हाईवे. मेरे को जाना औरंगाबाद। औरंगाबाद बोले तो भैया देखिए इधर, मैं से हाईवे से थोड़ा आगे उतर जाऊंगा नीचे। हाँ देखिए भैया, इधर से इधर बिल्कुल स्ट्रेट हाईवे. कौन सी जगह बताओ, देखिए मन औरंगाबाद जाना है, ये कह रहे बैठ के जाऊंगा तो बताओ नहीं भैया. येल्लोरा केव्स है ना? येल्लोरा साउथ की है। हाँ, ये हाँ, तो पैदल सौ यात्रा करनी है। कहाँ तक जा रही? कश्मीर भैया, जम्मू कश्मीर हाँ जम्मू कश्मीर जाना है। मेरे को नहीं, अभी देखने का है, डायरेक्ट नहीं चाहता मैं. एक एक डिस्ट्रिक्ट को कवर करके धीरे धीरे मैं जा रहा हूँ. कैमरे में कवर कर हाँ रील बना रहा ना। हाँ इंस्टाग्राम का यूट्यूब में वीडियो बनाते हैं भैया हम. मैं इस रोड से जाऊंगा औरंगाबाद, हाँ भैया तो उधर तक तो लेके जा सकते। देखिए भैया, अब ये पता नहीं कहाँ है। हाँ, ये येल्लोरा केव्स है ना भैया? आपको कश्मीर जाना है नहीं। तो दिल्ली। कश्मीर को मत देखो, नहीं, मेरे को ये- घूम के जाओ पहले। अब ये कौन सी जगह बता रहे हो, बताओ नहीं। येल्लोरा केव्स. हाँ ये तो यार यहाँ पे महाराष्ट्र में ही है। हाँ हाँ ये कौन सी जगह रुको रुको रुको
ये जगह है महादेव जी का मंदिर है वो, महादेव जी। हाँ शिव जी का। शिव जी का। तुम्हारे को तो मालूम होगा इधर, नहीं मालूम किधर पड़ता है? वो तो शिव जी का मंदिर तो वो ये दौलताबाद में है ना? दौलताबाद। दौलताबाद में है ना? हाँ वही है। जाना चाहो मैं, मेरी गाड़ी में चलोगे तो मैं औरंगाबाद रोड पे जिधर रुकूंगा ढाबे पे, हाँ भैया। उधर तक लेके चलता हूँ। हाँ ओके, धन्यवाद भैया। ओके दो कुल्फी खाओ, एक मन खाओ। ए नको भैया, कुल्फी क्या अभी नहीं है, अभी क्या है भैया, रहने दे भैया। खाली राजस्थान के है वो। एक ಬಸ್ ಲೇ ಭಯ್ಯ, एक ಬಸ್ ಲೇ. ನನಗೆ ಕುಲ್ಫಿ ಕೊಟ್ಟಿದ್ದಾರೆ. ನಾವು ಇವಾಗ ಯಾವ ಗಾಡಿನಲ್ಲಿ ಹೋಗ್ತಾ ಇದೀವಿ ಅಂದರೆ ಮಹಾ ದೊಡ್ಡ ಗಾಡಿನೇ ಅದು ಹೇಳ್ಬೋದು. ಗಾಡಿ ಮೇಲೆ ಇನ್ನೊಂದು ಗಾಡಿ ನಿಂತಿದೆ ನೋಡಿ. ಇಲ್ಲಿಂದ ಅರೌಂಡ್ ನನಗೆ 14 ಕಿಲೋಮೀಟ್ರ್ ಇದೆ. ನನಗೆ ಗಾಡಿ ಬಿಟ್ಟು ಲಾರಿ ಹೋಗ್ತಾ ಇದೆ. ಇವಾಗ ಬನ್ನಿ ನಾವು ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ. ಅಲ್ಲೊಂದು ಟ್ರ್ಯಾಕ್ಟರ್ ಬರ್ತಿದೆ. ಚಲ್ ಮೇರಾ ಗೋಡ ಟಿಕ್ 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 ಚಲ್ ಮೇರಾ ಗೋಡ ಟಿಕ್ ಟಿಕ್ ಟಿಕ್. ಗಾಯ್ಸ್ ಲಿಫ್ಟ್ ಏನ್ ಕೊಡ್ತಾ ಇಲ್ಲ ಇಲ್ಲಿ ಕಷ್ಟ ಆಗ್ತಿದೆ ಗೈಸ್. ಇವಾಗ ನನ್ನ ಬ್ರಹ್ಮಾಸ್ತ್ರ ನಾನು ತೆಗಿಯಕ್ ಹೋಗ್ತಾ ಇದೀನಿ. ಅದೇ ಕ್ಯಾಮ್ರಾದಲ್ಲಿ ಮಾತಾಡ್ಕೊಂತ ಹೋಗ್ತಾ ಇರುವಾಗ ಅವರೇ ಮುಂದೆ ಬರ್ತಾರ ಲಿಫ್ಟ್ ಕೊಡಕ್ಕೆ. ಬನ್ನಿ ಇವಾಗ ನಾವು ಟ್ರೈ ಮಾಡೋಣ, ಯಾರನ್ನ ಕೊಡ್ತಾರ ಇಲ್ಲ ಅಂತ. ಇವಾಗ ಯಾರು ಕೊಡ್ತಾ ಇಲ್ಲ ಏನ್ ಅನ್ಕೋಬೇಡಿ. ಇಲ್ಲಿ ನೋಡ್ಕೊಂಡ್ರೆ ಮಳೆ ಬರ್ತಾ ಇದೆ ನನಗೆ. ಮೇಲೆ ಮೇಲೆ ಒಂದ್ ಚೂರು ಚೂರು ಅಂತ ಹನಿ ಬೀಳ್ತಾನೆ ಇದೆ. ಆದಷ್ಟು ಬೇಗ ನಾನು ಹೋಗ್ಬೇಕು. ಗೈಸ್ पंजाब टेम्पो ನೋಡಿ ಹೆಂಗಿದೆ भैया. येल्लोरा केफ जाना है, येल्लोरा केफ. इधर से एक 10 किलोमीटर दूर जाते हैं आप, अंदर हो सकते हो. ತುಂಬಾ ಹೊತ್ತಾಗಿದ ಮೇಲೆ ನನಗೆ ಟೆಂಪೋ ನೋಡಿ ಹೆಂಗಿದೆ. ಈ ಅಣ್ಣವರು ನನಗೆ ಲಿಫ್ಟ್ ಕೊಟ್ಟಿದ್ರು. ಇದು ನಾವು ಫಸ್ಟ್ ಟೈಮ್ ಈ ತರ ಇಷ್ಟೊಂದು ಡೆಕೋರೇಷನ್ ಇರೋದು ಟೆಂಪೋ. ತುಂಬಾ ಅದ್ಭುತವಾಗಿದೆ. आपका नाम भैया? राठौड़, ವಿಜಯ್ ರಾಠೋಡ್ ಕೊಡ್ತಾರ. ಹೋಪ್ ಬಂದಿದಾರಿ, ಹೋಪ್ ಬಿಡಬಾರ್ದು ಅಂತ ಇವಾಗ ಅನಿಸ್ತಿದೆ. ಒಂದು ಒಳ್ಳೆ कन्नड़ तालुका। ಕನ್ನಡ ತಾಲೂಕಾ. हाँ कन्नड़ तालुका। ಕನ್ನಡ ತಾಲೂಕಾ. हाँ संभाजीनगर जिला। ಸಂಭಾಜಿನಗರ ಜಿಲ್ಲಾ. हाँ ಓ ಕನ್ನಡ ತಾಲೂಕು ಸಂಭಾಜಿನಗರ ಜಿಲ್ಲಾ. ಅಲ್ಲಿನಿಂದ ವಿಜಯ್ ರಾಠೋಡ್. ಗೈಸ್ ನಮ್ ಸೈಡ್ ಎಲ್ಲ ಇಂಥ ಗಾಡಿ ನೋಡಿಲ್ಲ ನಾನು ಯಾವಾಗ್ಲೂ. ಇದು ತುಂಬಾ ಅದ್ಭುತವಾಗಿದೆ. ಒಳಗಡೆಗೇನ ತುಂಬಾ ಚೆನ್ನಾಗಿದೆ, ಹೊರಗಡೆಗೇನ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಇಟ್ರಪ್ಪ ಅವರು. ಒಂದು ಏನೋ DJ ಒಳಗಡೆ ಇದ್ದಂಗಿದ್ದೀನಿ. ಪಾರ್ಟಿ ಡಿಚ್ಕ್ 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 ಅಂತ. ಸರಿ ಬನ್ನಿ, ಇಲ್ಲಿಂದ 4 ಕಿಲೋಮೀಟರ್ ಇದೆ ಆ ದೇವಸ್ಥಾನ. ಆರಾಮಾಗಿ ಹುಷಾರಾಗಿ ನಾವು ರೋಡ್ ಕ್ರಾಸ್ ಮಾಡೋಣ. ಟ್ರಿಪ್ ಶುರು ಮಾಡೋ ಮುಂಚೆನೆ ಹೇಳಿ ನಾನು ಬೆಳಿಗ್ಗೆ 5 ಗಂಟೆ ಆಗುತ್ತೆ ಸಂಜೆ ಅಂತ. ಕರೆಕ್ಟ್ 5 ಗಂಟೆ ಆಗಿದೆ. ನಾನು ಊರ ಒಳಗಡೆ ಬಂದ್ಬಿಟ್ಟಿನಿ ನೋಡಿ. ಇಲ್ಲಿಂದ ಬೆಳಿಗ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಏನ್ ತಿಂದಿಲ್ಲ, ಟಯರ್ಡ್ ಆಗಿದ್ದೀನಿ. ಏನಾನ ಫುಡ್ ತಿನ್ಬೇಕು. ಬನ್ನಿ ಹೋಟೆಲ್ ಕಡೆ ಹೋಗೋಣ. ಏನಲ್ಲಿ ಒಂದು ವೆಜ್ ಹೋಟೆಲ್ ಸಿಕ್ಕಿದೆ. 150 ರೂಪಾಯಿ ಆಗಿದೆ ಇದಕ್ಕೆ. ಈ ಟ್ರಿಪ್ ನಲ್ಲಿ ತುಂಬಾ ಊಟಕ್ಕೆ ನಾನು ಖರ್ಚು ಮಾಡ್ತಾ ಇದ್ದೀನಿ. ಇದಕ್ಕೊಂದು ಏನಾನ ಜುಗಾಡ್ ಮಾಡ್ಬೇಕು. ಇದು ತಿಂದಿದ ಮೇಲೆ ಆಲೋಚನೆ ಮಾಡೋಣ. ಈಗ ಬನ್ನಿ ಇದು ತಿಂದಿದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಾನು ಕ್ಯಾಪ್ ಮಾಡ್ತೋಗ್ಬಿಟ್ಟಿನಿ. ಇಲ್ಲೇ ಕೈ ತೊಳ್ಕೊಣ ಅಂತ ಇದ್ರ ಮೇಲೆ ಇಟ್ಟು ಹಂಗೆ ನಾನು ಹೋಗ್ಬಿಟ್ಟಿನಿ. ಇನ್ನ ನೋಡಿದ್ರು ಇನ್ನ ಇಲ್ಲೇ ಕ್ಯಾಪ್ ಇದೆ ನೋಡಿ. ಹೆಂಗೋ ಸುಮಾರು ಒಂದು 500 ಮೀಟರ್ ಹೋಗ್ಬಿಟ್ಟಿನಿ ನಾನು. ಆಮೇಲೆ ಏನಪ್ಪಾ ಇದು ಕ್ಯಾಪ್ ಏನೋ ಕಡಿಮೆ ಐತೆ ಅಂತ ಆಲೋಚನೆ ಬಂತು. ಮತ್ತೆ ಬಂದು ತಗೊಂಡೋದೆ. ಸರಿ ಬನ್ನಿ, ಇಲ್ಲಿ ಒಂದು ದೇವಸ್ಥಾನದ ಒಂದು ಆಶ್ರಮ ಇದೆ ಅಂತ. ಅಲ್ಲಿ ಹೋಗಿ ಇವತ್ತು ನೈಟ್ ಮಲ್ಕೋಬೇಕು. ಅವ್ರ ಬಾಬಾ ಯಾರೋ ಇದಾರಂತ. ಅವ್ರ ಪರ್ಮಿಷನ್ ಕೊಟ್ರೆ ಮಾತ್ರ ಮಲ್ಕೊಳಕ್ಕೆ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ನೋಡೋಣ ಅದು ಯಾವ ಬಾಬಾ ಅಂತ. ಇದ್ರ ಬಾಬಾ का आश्रम किधर है? अभी सामने. ಇಲ್ಲಿ ಯಾವ್ದೋ ಒಂದು ಐತಂತ. ಅದ ಅಂತ ಅನಿಸ್ತಿದೆ. ಹೌದ್ರಿ ಅದೇ.
ಪ್ರಾಪರ್ಟಿ ಸ್ವಲ್ಪ ದೊಡ್ಡದೇ ಕಾಣಿಸ್ತಿದೆ ನನಗೆ. ಫ್ರೀ ಆಗಿ ಇರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಡಾರ್ಮೆಂಟ್ರಿ ಒಳಗಡೆ ಹೋಗೋಣ. ಇದು ಡಾರ್ಮೆಂಟ್ರಿ ರೂಮ್ ಅಲ್ಲ. ತುಂಬಾ ಚೆನ್ನಾಗಿದೆ. ಹೊಸದಿದ್ದಂಗಿದೆ, ಇವಾಗ ಬಿಲ್ಡ್ ಮಾಡ್ತಿದಾರ. ಕರೆಂಟ್ ಇದೇನೋ ಇಲ್ಲ ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಓಹ್ ನೈಸ್. 200 ರೂಪಾಯಿ ಅಂತ ಇದಾರ್ರಿ ಇದು. ಮತ್ತೆ ನಾಳೆ 11 ಗಂಟೆಗೆ ಹೋಗ್ಬೇಕಂತ. ಬನ್ನಿ ಕೇಳೋಣ ಏನಂತಾರ. ತಗೋಣ ಬೇಡ ಅಂತ ನನಗೆ ಸ್ವಲ್ಪ ಡೌಟ್ ಆಗಿದ್ದೀನಿ. ಯಾಕಂದ್ರೆ ನಾನು ತುಂಬಾ ನೋಡೋದಿದೆ. ನಾಳೆ 12 ಗಂಟೆಗೆಲ್ಲ ನಾನು ಹೋಗ್ಬೇಕು, 11 ಗಂಟೆಗೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗ್ತಿದೆ. ಸ್ವಲ್ಪ ಟೈಮ್ ಆಚು ಈಚು ಆಗುತ್ತಾ ಅಂತ ಕೇಳಿ ನಾವು ರೂಮ್ ತಗೋಣ. ಸರಿನಾ ಗೈಸ್? ಫೈನಲಿ ಬಾಬಾ ಆಶ್ರಮ್ ತಗೊಂಡ್ಬಿಟ್ಟಿವಿ 200 ರೂಪಾಯಿ ಕೊಟ್ಟು. ಈ ಕಡೆ ನೋಡ್ಕೊಂಡ್ರೆ ಬಗಲಿಗೆ ಬಾತ್ರೂಮ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ರೀ ಪರ್ಫ್ಯೂಮು. ಹಂಗೆ ಈ ಕಡೆ ನೋಡ್ಕೊಂಡ್ರೆ 2 ಬೆಡ್ ನೋಡಿ. ಇನ್ನ ಯಾರು ಬಂದಿಲ್ಲ ರೀ, ಖಾಲಿ ಆಗಿದೆ. ಇವಾಗ ಅನ್ಸೀಸನ್ ಅಲ್ಲ, ನಾನೇ ಇದೀನಿ. ಲೈಟ್ ಆಗಿ ನಿಮ್ಗೆ ತೋರಿಸ್ತೀನಿ ರೀ. ಪ್ರಾಪರ್ಟಿ ಹೊಸದಿದ್ದಂಗಿದೆ, ಅದಕ್ಕೆ ಕಣ್ಣು ಮುಚ್ಕೊಂಡು ನಾನು ತಗೊಂಡ್ಬಿಟ್ಟಿನಿ. ನಾಳೆ ಬೆಳಿಗ್ಗೆ ನಾನು ಎಲ್ಲೋರಾ ಕೇವ್ಸ್ ನಾನು ನೋಡ್ತೀನಿ. ಎಲ್ಲೋರಾ ಕೇವ್ಸ್ ನೀವು ನೋಡ್ಬೇಕು. ಈ ಲೊಕೇಶನ್ ಎಲ್ಲಿ ಇರುತ್ತೆ ಅಂತ ನೀವು ಟೆನ್ಷನ್ ತಗೋಬೇಡಿ. ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅದನ್ನ ಕ್ಲಿಕ್ ಮಾಡಿ ಬಂದ್ಬಿಡಿ ಎಲ್ಲೋರಾ ಕೇವ್ಸ್ ನೋಡಕ್ಕೆ. ಬಗಲಿಗೆ ಬಾಬಾ ಆಶ್ರಮ್ ಇರುತ್ತೆ. ಬಾಬಾ ಆಶ್ರಮ್ ಮಾತ್ರನೇ ನೀವು ತಗೋರಿ. ರೂಮ್ಸ್ ತುಂಬಾ ಚೀಪ್ ಅಂಡ್ ಬೆಸ್ಟ್ ನಲ್ಲಿ ಸಿಗುತ್ತೆ. ಇವಾಗ ಬನ್ನಿ, ನಾವು ಒಂದ್ 5 ನಿಮಿಷ ರೆಸ್ಟ್ ತಗೊಂಡು ಹೊರಗಡೆ ಹೋಗಿ ಊಟದ ವ್ಯವಸ್ಥೆ ನೋಡೋಣ ಏನಂತ. ತುಂಬಾ ಕಾಸ್ಟ್ಲಿ ಆಗಿ ಇದೆ ಎಲ್ಲ ಊಟ ಮಾಡೋದು. ಬನ್ನಿ ಹೋಗೋಣ. ಇವಾಗ ಊಟದ ಜುಗಾಡ್ ಮಾಡ್ಕೊಂಡ್ಬಿಟ್ಟಿನಿ. ಬೇಕರಿಗೆ ಬಂದು ನಾನು ಒಂದು ಬನ್ ತಗೊಂಡ್ಬಿಟ್ಟಿನಿ. ನಾನು ಏನೇನ್ ತಗೊಂಡಿನಿ ಅಂತ ನಿಮ್ಗೆ ಹಂಗೆ ತೋರಿಸ್ತೀನಿ ನೋಡಿ. ಇದು 30 ರೂಪಾಯಿ ಬಿದ್ದಿದೆ. ಕೇವಲ 2 ದಿನ ಯೂಸ್ ಮಾಡ್ಬೋದು ಆರಾಮಾಗಿ. ಹಂಗೆ ಒಂದು 2 ಲೀಟರ್ ವಾಟರ್ ತಗೊಂಡಿನಿ. 1 ಲೀಟರ್ದು. ಮತ್ತೆ ಒಂದು ರೆಡ್ ಬುಲ್ ತಗೊಂಡಿನಿ. ಇದೆಲ್ಲ ತಗೊಂಡಿದ್ದು ಇಲ್ಲೇ ಒಂದು ಅಂಗಡಿ ಬೇಕರಿ ಇತ್ತು, ಬೇಕರಿ ಹತ್ರ ತಗೊಂಡಿನಿ. ಹಂಗೆ ಈ ಅನ್ನೋದು ಒಂದು ಅಂಗಡಿದು ರಿವ್ಯೂ ಮಾಡ್ಬೇಕಂತ ಅದಕ್ಕೆ ಮಾಡಿದೀನಿ. ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದು 3 ಖಂಡಿತವಾಗಿ ಮಾಡಿ. ನಾಳೆ ಒಂದು ಅದ್ಭುತವಾದ ವಿಡಿಯೋ ಬರುತ್ತೆ. ಆ ವಿಡಿಯೋ ನೀವು ನೋಡ್ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊರಿ. ಶಾರ್ಪ್ 5 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಶುಭರಾತ್ರಿ. ಬಾಯ್ ಬಾಯ್.